ನೋಡಿ, ಈಗ ಸಂಧಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಷರತ್ತುಗಳ ಸಮರ ಉಭಯ ರಾಷ್ಟ್ರಗಳ ಮಧ್ಯೆ. ಡೊನಾಲ್ಡ್ ಟ್ರಂಪ್ ಅವರ ಈ ಸಂಧಾನದ ಆಹ್ವಾನಕ್ಕೆ IRGC ಕಿಡಿಕಾರಿದೆ. ಬಹಳ ಸ್ಪಷ್ಟವಾದಂತಹ ಮಾತನ್ನ ಇರಾನ್ ಹೇಳಿದೆ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ, ಸೋತಿದ್ದೀವಿ ಅಂತ ಒಪ್ಕೊಳ್ಳಿ ಅಂತ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಸಂಧಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ನೀವು ಸೋತಿದ್ದೀರಿ, ಅದನ್ನ ಒಪ್ಕೊಳ್ಳಿ, ಅದಕ್ಕೆ ಒಪ್ಪಂದ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕರಿಬೇಡಿ ಅಂತ IRGCಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಝೋಲ್ಫಾಬರಿ ಹೇಳಿಕೆಯನ್ನ ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕಾದ ಆಂತರಿಕ ಸಂಘರ್ಷದಿಂದ ನೊಂದು ಬೆಂದಿರುವಂಥದ್ದು ದೊಡ್ಡಣ್ಣ. ನಮ್ಮೊಂದಿಗೆ ನೀವೇ ಮಾತುಕತೆಯ ಹಂತಕ್ಕೆ ಬಂದಿದ್ದೀರಿ, ನಾವೇನು ಬಂದಿಲ್ಲ ನಿಮ್ಮ ಹತ್ರ ಸಂಧಾನ ಮಾಡ್ಕೊಂಡ್ಬಿಡೋಣ ಅಂತ. ನಿಮ್ಮ ದಾಳಿಗೆ ನಮ್ಮ ಪ್ರತಿದಾಳಿ ಶತಸಿದ್ಧ. 1 ದಿನ 1 ವರ್ಷ ಅಲ್ಲ, 10 ವರ್ಷ ಯುದ್ಧ ಮಾಡಿ ಅಂತ ಇರಾನ್ನವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಅವರು ಸಂಧಾನಕ್ಕಾಗಿ ಓಡಾಡ್ತಿದ್ದಾರೆ, ನೀವೇ ನಮ್ಮ ಹತ್ರ ಬಂದಿದ್ದೀರಿ ಅಂತ ಇರಾನ್ ಹೇಳ್ತಾ ಇರೋದು. ಜೊತೆಗೆ ಈ ಸಂಧಾನ ನೀವು ಸೋತಿದ್ದೀರಿ, ಇದಕ್ಕಾಗಿ ಓಡಾಡ್ತಾ ಇದ್ದೀರಿ, ಅದಕ್ಕೆ ಒಪ್ಪಂದ ಅನ್ನುವಂತಹ ಹೆಸರಿಡಬೇಡಿ, ಸೋತಿದ್ದೀವಿ ಅಂತ ಜಗತ್ ಮುಂದೆ ಒಪ್ಕೊಳ್ಳಿ ಅಂತ ಇರಾನ್ ಚಾಲೆಂಜ್ ಹಾಕಿರೋದು. ನಿಮ್ಮ ವೈಫಲ್ಯವನ್ನ ಒಪ್ಪಂದ ಅಂತ ಯಾಕೆ ಕರಿತೀರಿ ಅಂತ ಟಾಂಗ್ ಕೊಟ್ಟಿದೆ. ಗಲ್ಫ್ ಅಲ್ಲಿ ಅಮೆರಿಕಾದ ಆರ್ಥಿಕ ಹೂಡಿಕೆಯ ಕುರುಹು ಇರಲ್ಲ. ನಮ್ಮ ಉದ್ದೇಶ ನೆರವೇರೋವರೆಗೂ ತೈಲದ ಸಂಕಷ್ಟ ತೀರಲ್ಲ. ಹಿಂದಿನ ಇಂಧನ ತೈಲ ಬೆಲೆಗಳು ಮತ್ತೆ ನಿಮಗೆ ಕಾಣಿಸೋದಿಲ್ಲ. ಇರಾನ್ ಇದನ್ನ ಇನ್ನೂ ಗಂಭೀರವಾಗಿ ತಗೊಂಡ್ರೆ ಇಡೀ ಜಗತ್ತಿನಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎಸ್ಪೆಷಲಿ ಅಮೆರಿಕಾಗೆ ಇನ್ನೂ ಸಂಕಷ್ಟ ಅನ್ನುವಂತಹ ಮಾತನ್ನ ಇರಾನ್ ಈಗ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈ ಮೂಲಕ ನೇರವಾಗಿ ವಾರ್ನ್ ಮಾಡಿರುವಂಥದ್ದು IRGC. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ ಹೇಳಿ ಘಂಟಾಘೋಷವಾಗಿ ಇರಾನ್ ಹೇಳಿದೆ. ಅಲ್ಲಿಯೂ ಕೂಡ ಕೌಂಟರ್ ಅನ್ನ ಕೊಟ್ಟಿರೋದು ಇರಾನ್. ನೋಡಿ, ಈಗ ಸಂಧಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಷರತ್ತುಗಳ ಸಮರ ಉಭಯ ರಾಷ್ಟ್ರಗಳ ಮಧ್ಯೆ. ಡೊನಾಲ್ಡ್ ಟ್ರಂಪ್ ಅವರ ಈ ಸಂಧಾನದ ಆಹ್ವಾನಕ್ಕೆ IRGC ಕಿಡಿಕಾರಿದೆ. ಬಹಳ ಸ್ಪಷ್ಟವಾದಂತಹ ಮಾತನ್ನ ಇರಾನ್ ಹೇಳಿದೆ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ, ಸೋತಿದ್ದೀವಿ ಅಂತ ಒಪ್ಕೊಳ್ಳಿ ಅಂತ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಸಂಧಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ನೀವು ಸೋತಿದ್ದೀರಿ, ಅದನ್ನ ಒಪ್ಕೊಳ್ಳಿ, ಅದಕ್ಕೆ ಒಪ್ಪಂದ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕರಿಬೇಡಿ ಅಂತ IRGCಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಝೋಲ್ಫಾಬರಿ ಹೇಳಿಕೆಯನ್ನ ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕಾದ ಆಂತರಿಕ ಸಂಘರ್ಷದಿಂದ ನೊಂದು ಬೆಂದಿರುವಂಥದ್ದು ದೊಡ್ಡಣ್ಣ. ನಮ್ಮೊಂದಿಗೆ ನೀವೇ ಮಾತುಕತೆಯ ಹಂತಕ್ಕೆ ಬಂದಿದ್ದೀರಿ, ನಾವೇನು ಬಂದಿಲ್ಲ ನಿಮ್ಮ ಹತ್ರ ಸಂಧಾನ ಮಾಡ್ಕೊಂಡ್ಬಿಡೋಣ ಅಂತ. ನಿಮ್ಮ ದಾಳಿಗೆ ನಮ್ಮ ಪ್ರತಿದಾಳಿ ಶತಸಿದ್ಧ. 1 ದಿನ 1 ವರ್ಷ ಅಲ್ಲ, 10 ವರ್ಷ ಯುದ್ಧ ಮಾಡಿ ಅಂತ ಇರಾನ್ನವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಅವರು ಸಂಧಾನಕ್ಕಾಗಿ ಓಡಾಡ್ತಿದ್ದಾರೆ, ನೀವೇ ನಮ್ಮ ಹತ್ರ ಬಂದಿದ್ದೀರಿ ಅಂತ ಇರಾನ್ ಹೇಳ್ತಾ ಇರೋದು. ಜೊತೆಗೆ ಈ ಸಂಧಾನ ನೀವು ಸೋತಿದ್ದೀರಿ, ಇದಕ್ಕಾಗಿ ಓಡಾಡ್ತಾ ಇದ್ದೀರಿ, ಅದಕ್ಕೆ ಒಪ್ಪಂದ ಅನ್ನುವಂತಹ ಹೆಸರಿಡಬೇಡಿ, ಸೋತಿದ್ದೀವಿ ಅಂತ ಜಗತ್ ಮುಂದೆ ಒಪ್ಕೊಳ್ಳಿ ಅಂತ ಇರಾನ್ ಚಾಲೆಂಜ್ ಹಾಕಿರೋದು. ನಿಮ್ಮ ವೈಫಲ್ಯವನ್ನ ಒಪ್ಪಂದ ಅಂತ ಯಾಕೆ ಕರಿತೀರಿ ಅಂತ ಟಾಂಗ್ ಕೊಟ್ಟಿದೆ. ಗಲ್ಫ್ ಅಲ್ಲಿ ಅಮೆರಿಕಾದ ಆರ್ಥಿಕ ಹೂಡಿಕೆಯ ಕುರುಹು ಇರಲ್ಲ. ನಮ್ಮ ಉದ್ದೇಶ ನೆರವೇರೋವರೆಗೂ ತೈಲದ ಸಂಕಷ್ಟ ತೀರಲ್ಲ. ಹಿಂದಿನ ಇಂಧನ ತೈಲ ಬೆಲೆಗಳು ಮತ್ತೆ ನಿಮಗೆ ಕಾಣಿಸೋದಿಲ್ಲ. ಇರಾನ್ ಇದನ್ನ ಇನ್ನೂ ಗಂಭೀರವಾಗಿ ತಗೊಂಡ್ರೆ ಇಡೀ ಜಗತ್ತಿನಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎಸ್ಪೆಷಲಿ ಅಮೆರಿಕಾಗೆ ಇನ್ನೂ ಸಂಕಷ್ಟ ಅನ್ನುವಂತಹ ಮಾತನ್ನ ಇರಾನ್ ಈಗ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈ ಮೂಲಕ ನೇರವಾಗಿ ವಾರ್ನ್ ಮಾಡಿರುವಂಥದ್ದು IRGC. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ ಹೇಳಿ ಘಂಟಾಘೋಷವಾಗಿ ಇರಾನ್ ಹೇಳಿದೆ. ಅಲ್ಲಿಯೂ ಕೂಡ ಕೌಂಟರ್ ಅನ್ನ ಕೊಟ್ಟಿರೋದು ಇರಾನ್. ನೋಡಿ, ಈಗ ಸಂಧಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಷರತ್ತುಗಳ ಸಮರ ಉಭಯ ರಾಷ್ಟ್ರಗಳ ಮಧ್ಯೆ. ಡೊನಾಲ್ಡ್ ಟ್ರಂಪ್ ಅವರ ಈ ಸಂಧಾನದ ಆಹ್ವಾನಕ್ಕೆ IRGC ಕಿಡಿಕಾರಿದೆ. ಬಹಳ ಸ್ಪಷ್ಟವಾದಂತಹ ಮಾತನ್ನ ಇರಾನ್ ಹೇಳಿದೆ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ,
ಸೋತಿದ್ದೀವಿ ಅಂತ ಒಪ್ಕೊಳ್ಳಿ ಅಂತ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಸಂಧಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ನೀವು ಸೋತಿದ್ದೀರಿ, ಅದನ್ನ ಒಪ್ಕೊಳ್ಳಿ, ಅದಕ್ಕೆ ಒಪ್ಪಂದ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕರಿಬೇಡಿ ಅಂತ IRGCಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಝೋಲ್ಫಾಬರಿ ಹೇಳಿಕೆಯನ್ನ ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕಾದ ಆಂತರಿಕ ಸಂಘರ್ಷದಿಂದ ನೊಂದು ಬೆಂದಿರುವಂಥದ್ದು ದೊಡ್ಡಣ್ಣ. ನಮ್ಮೊಂದಿಗೆ ನೀವೇ ಮಾತುಕತೆಯ ಹಂತಕ್ಕೆ ಬಂದಿದ್ದೀರಿ, ನಾವೇನು ಬಂದಿಲ್ಲ ನಿಮ್ಮ ಹತ್ರ ಸಂಧಾನ ಮಾಡ್ಕೊಂಡ್ಬಿಡೋಣ ಅಂತ. ನಿಮ್ಮ ದಾಳಿಗೆ ನಮ್ಮ ಪ್ರತಿದಾಳಿ ಶತಸಿದ್ಧ. 1 ದಿನ 1 ವರ್ಷ ಅಲ್ಲ 10 ವರ್ಷ ಯುದ್ಧ ಮಾಡಿ ಅಂತ ಇರಾನ್ ಅವರು ಹೇಳ್ಬಿಟ್ಟಿದ್ದಾರೆ. ಈಗ ಅವರು ಸಂಧಾನಕ್ಕಾಗಿ ಓಡಾಡ್ತಿದ್ದಾರೆ, ನೀವೇ ನಮ್ಮ ಹತ್ರ ಬಂದಿದ್ದೀರಿ ಅಂತ ಇರಾನ್ ಹೇಳ್ತಾ ಇರೋದು. ಜೊತೆಗೆ ಈ ಸಂಧಾನ ನೀವು ಸೋತಿದ್ದೀರಿ, ಇದಕ್ಕಾಗಿ ಓಡಾಡ್ತಾ ಇದ್ದೀರಿ, ಅದಕ್ಕೆ ಒಪ್ಪಂದ ಅನ್ನುವಂತಹ ಹೆಸರಿಡಬೇಡಿ, ಸೋತಿದ್ದೀವಿ ಅಂತ ಜಗತ್ ಮುಂದೆ ಒಪ್ಕೊಳ್ಳಿ ಅಂತ ಇರಾನ್ ಚಾಲೆಂಜ್ ಹಾಕಿರೋದು. ನಿಮ್ಮ ವೈಫಲ್ಯವನ್ನ ಒಪ್ಪಂದ ಅಂತ ಯಾಕೆ ಕರಿತೀರಿ ಅಂತ ಟಾಂಗ್ ಕೊಟ್ಟಿದೆ. ಗಲ್ಫ್ ಅಲ್ಲಿ ಅಮೆರಿಕಾದ ಆರ್ಥಿಕ ಹೂಡಿಕೆಯ ಕುರುಹು ಇರಲ್ಲ. ನಮ್ಮ ಉದ್ದೇಶ ನೆರವೇರೋವರೆಗೂ ತೈಲದ ಸಂಕಷ್ಟ ತೀರಲ್ಲ. ಹಿಂದಿನ ಇಂಧನ ತೈಲ ಬೆಲೆಗಳು ಮತ್ತೆ ನಿಮಗೆ ಕಾಣಿಸೋದಿಲ್ಲ. ಇರಾನ್ ಇದನ್ನ ಇನ್ನೂ ಗಂಭೀರವಾಗಿ ತಗೊಂಡ್ರೆ ಇಡೀ ಜಗತ್ತಿನಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎಸ್ಪೆಷಲಿ ಅಮೆರಿಕಾಗೆ ಇನ್ನೂ ಸಂಕಷ್ಟ ಅನ್ನುವಂತಹ ಮಾತನ್ನ ಇರಾನ್ ಈಗ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈ ಮೂಲಕ ನೇರವಾಗಿ ವಾರ್ನ್ ಮಾಡಿರುವಂಥದ್ದು IRGC. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ ಹೇಳಿ ಘಂಟಾಘೋಷವಾಗಿ ಇರಾನ್ ಹೇಳಿದೆ. ಅಲ್ಲಿಯೂ ಕೂಡ ಕೌಂಟರ್ ಅನ್ನ ಕೊಟ್ಟಿರೋದು ಇರಾನ್. ನೋಡಿ, ಈಗ ಸಂಧಾನದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಷರತ್ತುಗಳ ಸಮರ ಉಭಯ ರಾಷ್ಟ್ರಗಳ ಮಧ್ಯೆ. ಡೊನಾಲ್ಡ್ ಟ್ರಂಪ್ ಅವರ ಈ ಸಂಧಾನದ ಆಹ್ವಾನಕ್ಕೆ IRGC ಕಿಡಿಕಾರಿದೆ. ಬಹಳ ಸ್ಪಷ್ಟವಾದಂತಹ ಮಾತನ್ನ ಇರಾನ್ ಹೇಳಿದೆ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ, ಸೋತಿದ್ದೀವಿ ಅಂತ ಒಪ್ಕೊಳ್ಳಿ ಅಂತ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಸಂಧಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ನೀವು ಸೋತಿದ್ದೀರಿ, ಅದನ್ನ ಒಪ್ಕೊಳ್ಳಿ, ಅದಕ್ಕೆ ಒಪ್ಪಂದ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕರಿಬೇಡಿ ಅಂತ IRGCಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಝೋಲ್ಫಾಬರಿ ಹೇಳಿಕೆಯನ್ನ ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕಾದ ಆಂತರಿಕ ಸಂಘರ್ಷದಿಂದ ನೊಂದು ಬೆಂದಿರುವಂಥದ್ದು ದೊಡ್ಡಣ್ಣ. ನಮ್ಮೊಂದಿಗೆ ನೀವೇ ಮಾತುಕತೆಯ ಹಂತಕ್ಕೆ ಬಂದಿದ್ದೀರಿ, ನಾವೇನು ಬಂದಿಲ್ಲ ನಿಮ್ಮ ಹತ್ರ ಸಂಧಾನ ಮಾಡ್ಕೊಂಡ್ಬಿಡೋಣ ಅಂತ. ನಿಮ್ಮ ದಾಳಿಗೆ ನಮ್ಮ ಪ್ರತಿದಾಳಿ ಶತಸಿದ್ಧ. 1 ದಿನ 1 ವರ್ಷ ಅಲ್ಲ 10 ವರ್ಷ ಯುದ್ಧ ಮಾಡಿ ಅಂತ ಇರಾನ್ ಅವರು ಹೇಳ್ಬಿಟ್ಟಿದ್ದಾರೆ. ಈಗ ಅವರು ಸಂಧಾನಕ್ಕಾಗಿ ಓಡಾಡ್ತಿದ್ದಾರೆ, ನೀವೇ ನಮ್ಮ ಹತ್ರ ಬಂದಿದ್ದೀರಿ ಅಂತ ಇರಾನ್ ಹೇಳ್ತಾ ಇರೋದು.